ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಷ್ಮಾ. ಸಿದ್ದುಗೆ ಎಡಕೈ ಭಿಕ್ಷೆ ಸವಾಲಿಸಿದ ರೆಡ್ಡಿ ಭವಿಷ್ಯ ತಂತ್ರ. 6 ಜಿಲ್ಲೆಯ ರೆಡ್ಡಿ ಕೋಟೆಯಲ್ಲಿ ಭಾರೀ ಕಂಪನ. ಬಿಎಸ್ವೈ ಶ್ರೀರಾಮುಲು ಮಾತುಕತೆ ರಹಸ್ಯವೇನು? ಬುಡಮೇಲು ತಂತ್ರಕ್ಕೆ ಸಿದ್ಧವಾಗಿದ್ಯಾ ರೆಡ್ಡಿ ಪಡೆ? ಇದೇ ಹೊತ್ತಿನ ವಿಶೇಷ. ಬಳ್ಳಾರಿ ಬಿರುಗಾಳಿ. ಗಣಿತನಿ ಜನಾರ್ದನ ರೆಡ್ಡಿಗೆ ಬಿಜೆಪಿ ಬಾಗಿಲು ಮುಚ್ಚಿದೆ. ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಬಿಜೆಪಿಗೂ ರೆಡ್ಡಿಗೂ ಸಂಬಂಧ ಇಲ್ಲ ಅಂತ ಕಡ್ಡಿ ತುಂಡು ಮಾಡಿದ್ದಾರೆ. ಶಾ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದೆ. 6 ಜಿಲ್ಲೆಗಳಲ್ಲಿ ಕಂಪನ ಶುರುವಾಗಿದೆ. ರಾಜ್ಯ ಬಿಜೆಪಿ ನಾಯಕರಲ್ಲಿ ಭೀತಿ ಆವರಿಸಿದೆ. ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಹೊರಗಡೆ ಕೂಡ ಹೆಜ್ಜೆ ಇಡನ್ನು ಮಾಡುವಂತ ಶಕ್ತಿ ಇವತ್ತು ನನಗಿದೆ. ಇವತ್ತು ಬಂದ ಸಿದ್ದರಾಮಯ್ಯ ಅವರು ಪಾರ್ಟಿ ಅವ್ರನ್ನ ಕೇಳಿದ್ರೆ ನನ್ನ ಎಡಗೆಯಿಂದ ಅವ್ರಿಗೆ ಏನ್ ಕೇಳಿದ್ರು ಕೂಡ ನಾನು ಈ ರೀತಿ ಭಿಕ್ಷೆ ಹಾಕುವಂತ ಶಕ್ತಿ ಆ ತಾಯಿ ಲಕ್ಷ್ಮಿ ನನಗೆ ಇವತ್ತು ಕೊಟ್ಟಿದ್ದಾರೆ. ತೋಳು ತಟ್ಟಿದ್ದ ಸಿದ್ದರಾಮಯ್ಯಗೆ ಸವಾಲ್. ಲಕ್ಷ್ಮಿ ತಾಯಿ ಆಶೀರ್ವಾದ ಇದೆ, ಶಕ್ತಿನೂ ಇದೆ. ಸಿದ್ದರಾಮಯ್ಯನವರನ್ನ ಮನೆಯಿಂದ ಹೊರಕಾಲಿಡದಂತೆ ಮಾಡಬಲ್ಲೆ. ಗಾಲಿ ಜನಾರ್ದನ್ ರೆಡ್ಡಿ ಆವೇಶಭರಿತವಾಗಿ ಅಬ್ಬರಿಸ್ತಾ ಇದ್ರೆ ಅಭಿಮಾನಿಗಳ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ಉತ್ಸಾಹದಿಂದ ಕೇಕೆ ಹಾಕಿದ್ರು. ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಹೊರಗಡೆ ಕೂಡ ಹೆಜ್ಜೆ ಇಡನ್ನು ಮಾಡುವಂತ ಶಕ್ತಿ ಇವತ್ತು ನನಗಿದೆ. ಗಣಿಧಣಿಯ ಬೆಂಕಿ ಉಗುಳೋ ಮಾತುಗಳು ಭಾರೀ ಸದ್ದು ಮಾಡಿದ್ವು. ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಜನಾರ್ದನ್ ರೆಡ್ಡಿ ಶಕೆ ಶುರುವಾಗುವ ಮುನ್ಸೂಚನೆ ಕೊಟ್ಟಿತ್ತು. ರೆಡ್ಡಿ ಅಭಿಮಾನಿಗಳಿಗೆ ಅಂಥದ್ದೊಂದು ಭರವಸೆ ಮೂಡಿಸಿತ್ತು. ಸಿದ್ದರಾಮಯ್ಯನವರನ್ನ ಮಣಿಸಲು ಪಣ ತೊಟ್ಟಿರುವ ರೆಡ್ಡಿ ಅಖಾಡಕ್ಕೆ ಧುಮುಕೋದು ನಿಶ್ಚಿತ ಅನ್ನೋ ಆಶಾಭಾವನೆ ಅಭಿಮಾನಿಗಳಲ್ಲಿತ್ತು. ಆದ್ರೆ ರೆಡ್ಡಿ ಅಭಿಮಾನಿಗಳ ಆಶೆ, ಆ ಭಾವನೆ, ಆ ನಂಬಿಕೆ ಹುಸಿಯಾಗಿದೆ. उत्साह हुम्मस्सु जर्रने इಳಿದು ಹೋಗಿದೆ. जनार्दन रेड्डी जी के साथ हमारा कोई संबंध नहीं है. भारतीय जनता पार्टी का कोई रिश्ता नहीं. ಜನಾರ್ದನ್ ರೆಡ್ಡಿಗೂ ಬಿಜೆಪಿಗೂ ಸಂಬಂಧವಿಲ್ಲ. ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಈ ಹೇಳಿಕೆ ರಾಜ್ಯ ರಾಜಕಾರಣದಲ್ಲಿ ಭಾರೀ ಬಿರುಗಾಳಿ ಎಬ್ಬಿಸಿದೆ. ಕೇಸರಿಪಾಳ್ಯದಲ್ಲಿ ಕಂಪನ ಸೃಷ್ಟಿಸಿದೆ. ಪ್ರಮುಖವಾಗಿ 6 ಜಿಲ್ಲೆಗಳಲ್ಲಿ ಕಂಪನದ ತೀವ್ರತೆ ಅಧಿಕವಾಗಿದೆ. ಅಮಿತ್ ಶಾ ಶಾಸನ, ರೆಡ್ಡಿ ಪಡೆ ತಲ್ಲಣ. ಆರೋಪ ಪ್ರತ್ಯಾರೋಪ ಏನೇ ಇರಲಿ, ಜನಾರ್ದನ್ ರೆಡ್ಡಿ ಒಬ್ಬ ಜನಪ್ರಿಯ ವ್ಯಕ್ತಿ. ತಮ್ಮದೇ ಆದ ದೊಡ್ಡ ಅಭಿಮಾನಿ ಬಳಗ ಹೊಂದಿದ್ದಾರೆ. ಇದರಲ್ಲಿ ನೋ ಡೌಟ್. ದಶಕಗಳ ಕಾಲ ಕಾಂಗ್ರೆಸ್ ಭದ್ರಕೋಟೆಯಾಗಿದ್ದ ಬಳ್ಳಾರಿಯಲ್ಲಿ ಕಮಲ ಅರಳಿಸಿದ ನಾಯಕ. ಸ್ನೇಹಿತ ಶ್ರೀರಾಮುಲು ಜೊತೆಗೂಡಿ ಜಿಲ್ಲೆಯಲ್ಲಿ ಬಿಜೆಪಿ ಕೋಟೆ ಕಟ್ಟಿದ ನಾಯಕ. 2008ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಗೆಲುವಿನ ರೂವಾರಿ. ಆದ್ರೆ ಟೈಮ್ ಹೇಗಿದೆ ನೋಡಿ. 10 ವರ್ಷದ ಹಿಂದೆ ಕೇಸರಿಪಾಳ್ಯದ ಕಿಂಗ್ ಮೇಕರ್ ಆಗಿದ್ದ ರೆಡ್ಡಿ ಈಗ ಬಿಜೆಪಿಗೆ ಬೇಡವಾಗಿದ್ದಾರೆ. ಈ ವಿಚಾರವನ್ನ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರೇ ಸ್ಪಷ್ಟಪಡಿಸಿದ್ದಾರೆ. जनार्दन रेड्डी जी के साथ हमारा कोई संबंध नहीं है. भारतीय जनता पार्टी का कोई रिश्ता नहीं. ಬಿಜೆಪಿಯಲ್ಲಿ ಈಗ ಅಮಿತ್ ಶಾ ನಿರ್ಧಾರವೇ ಅಂತಿಮ. ಅದು ಶಾ ಮಾತೆ ಶಾಸನ. ಇಂತಹ ಅಮಿತ್ ಶಾ ರೆಡ್ಡಿ ವಿಚಾರದಲ್ಲಿ ಕಡ್ಡಿ ತುಂಡು ಮಾಡಿದ್ದಾರೆ. ಅಮಿತ್ ಶಾರ ಈ ತೀರ್ಮಾನ ರೆಡ್ಡಿ ಪಾಳಯದಲ್ಲಿ ತಲ್ಲಣ ಸೃಷ್ಟಿಸಿದೆ. ರೆಡ್ಡಿ ಬೆಂಬಲಿಗರು ತಂಡ ಹೊಡೆದಿದ್ದಾರೆ. ಗಣಿಧಣಿಯ ಕಮ್ಬ್ಯಾಕ್ ಕನಸು ಕಾಣ್ತಿದ್ದ ಆಪ್ತರಲ್ಲಿ ನಿರಾಸೆಯ ಕಾರ್ಮೋಡ ಆವರಿಸಿದೆ. ರೆಡ್ಡಿ ರಾಮುಲು ಆಪ್ತರಿಗೆ ಟಿಕೆಟ್ ನಾಸ್ತಿ. ಅಮಿತ್ ಶಾ ಹೇಳಿಕೆಯಿಂದ ಜನಾರ್ದನ್ ರೆಡ್ಡಿಯ ರಾಜಕೀಯ ಭವಿಷ್ಯವೇ ಅತಂತ್ರವಾಗಿದೆ. ರೆಡ್ಡಿ ರಾಜಕೀಯ ಮಹತ್ವಾಕಾಂಕ್ಷೆ ಮುಸುಕಾಗಿದೆ. ಬರೀ ರೆಡ್ಡಿ ಮಾತ್ರವಲ್ಲ, ಶ್ರೀರಾಮುಲು ಸೇರಿದಂತೆ ರೆಡ್ಡಿ ಆಪ್ತರಲ್ಲೂ ಅನಿಶ್ಚಿತತೆ ಆವರಿಸಿದೆ. ಗಣಿಧಣಿ ಜೊತೆ ಸಂಬಂಧ ಕಳೆದುಕೊಂಡಿರುವ ಬಿಜೆಪಿ ಹೈಕಮಾಂಡ್ ವಿಧಾನಸಭಾ ಚುನಾವಣೆಯಲ್ಲಿ ರೆಡ್ಡಿ ಶ್ರೀರಾಮುಲು ಬೆಂಬಲಿಗರ ಟಿಕೆಟ್ಗೂ ಕೊಕ್ಕೆ ಹಾಕುವ ಸಾಧ್ಯತೆ ದಟ್ಟವಾಗಿದೆ. ಇದು ರೆಡ್ಡಿ ಬೆಂಬಲಿಗರ ನಿದ್ದೆಗೆಡಿಸಿದೆ.
ಸದ್ಯ ಬಳ್ಳಾರಿಯಲ್ಲಿ ರೆಡ್ಡಿ ರಾಮುಲು ಕುಟುಂಬದ ಅರ್ಧ ಡಜನ್ಗೂ ಹೆಚ್ಚು ಮಂದಿ ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ. ಜನಾರ್ದನ್ ರೆಡ್ಡಿ ಸಹೋದರರಾದ ಮಾಜಿ ಶಾಸಕ ಸೋಮಶೇಖರ್ ರೆಡ್ಡಿ, ಕರುಣಾಕರ್ ರೆಡ್ಡಿ, ಶ್ರೀರಾಮುಲು ಸಂಬಂಧಿಕರಾದ ಕಂಪ್ಲಿ ಶಾಸಕ ಸುರೇಶ್ ಬಾಬು, ಮಾಜಿ ಸಂಸದ ಎಸ್ ಫಕೀರಪ್ಪ, ಜೆ ಶಾಂತ ಚುನಾವಣೆಯಲ್ಲಿ ಸ್ಪರ್ಧಿಸುವ ಉತ್ಸಾಹದಲ್ಲಿದ್ದಾರೆ. ಇವರೆಲ್ಲರೂ ಚುನಾವಣೆ ತಯಾರಿ ನಡೆಸಿದ್ದಾರೆ. ಆದರೆ ಇದೀಗ ಇವರಲ್ಲಿ ಬಹುತೇಕರಿಗೆ ಟಿಕೆಟ್ ಕೈತಪ್ಪುವ ಭೀತಿ ಎದುರಾಗಿದೆ. ರೆಡ್ಡಿಗೆ ಬಿಜೆಪಿ ಬಾಗಿಲು ಮುಚ್ಚಿರೋದು ಬೆಂಬಲಿಗರಿಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ನುಂಗೋಕೂ ಆಗ್ತಿಲ್ಲ, ಉಗುಳೋಕೂ ಆಗ್ತಿಲ್ಲ. ಹೈಕಮಾಂಡ್ ನಿರ್ಧಾರದ ಬಗ್ಗೆ ಅಸಮಾಧಾನವಿದ್ರೂ ಯಾರು ಶಾ ವಿರುದ್ಧ ಅಸಮಾಧಾನ ಹೊರಹಾಕುವ ಧೈರ್ಯ ಮಾಡ್ತಿಲ್ಲ. ಪ್ರಚಾರದಲ್ಲಿ ಇರೋಕ್ಕೋಸ್ಕರ ನಾನು ಇವತ್ತು ಮುಂಜಾನೆ ಕೇಳಿದ್ದೀನಿ, ಜನಾರ್ದನ್ ರೆಡ್ಡಿ ಅವ್ರ ಬಗ್ಗೆ ಅಮಿತ್ ಶಾ ಅವರು ಈ ಥರ ಸ್ಟೇಟ್ಮೆಂಟ್ ಕೊಟ್ಟಾರ ಅಂತ. ನಾನು ಅದೆಲ್ಲ ಕೇಳ್ಕೊಂಡಿಲ್ಲ. ನಾನು ಮುಂಜಾನೆ 6 ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸರ್. ಬಟ್ ಅದು ಏನು ನಡೆದಿದೆ ಎಂಬುದು ಬಟ್ ರಾಮುಲು ಅವ್ರನ್ನ ಮೋಸ್ಟ್ಲಿ ತಾವು ಕೇಳಿರ್ಬೋದೇನೋ. ಬಟ್ ನನಗದು ಪೂರ್ತಿ ಮಾಹಿತಿ ಇಲ್ಲ ಸರ್. ಅದ್ರ ಬಗ್ಗೆ ಮಾಹಿತಿ ಇದ್ದ ನಂತರ ನಾನು ಹೇಳಕ್ಕೆ ರೆಡಿ ಆಗ್ತದೆ ಸರ್. ಬಟ್ ಸರ್ ಪಕ್ಷಕ್ಕೆ ಯಾರು ಬಂದ್ರೂ ಚೆನ್ನಾಗಿರ್ತದೆ ಅಂತ ನಮಗೂ ಇದೆ ಸರ್. ಬಟ್ ಅದು ಹೈಕಮಾಂಡ್ ಏನು ನಿರ್ಣಯ ತಗೊಂಡ್ಬಿಟ್ಟೈತೆ ಹೈಕಮಾಂಡ್ ಬಗ್ಗೆ ನಾವು ಮಾತಾಡೋಂಥ ಆ ಸ್ಥಿತಿ ಇಲ್ಲ ಸರ್. ಶಾ ನಿರ್ಧಾರದಿಂದ ರಾಮುಲು ವಿಲವಿಲ. ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಎರಡು ದೇಹ ಒಂದೇ ಜೀವ. ರಾಜಕೀಯ ಪ್ರವೇಶಿಸಿದ ದಿನದಿಂದ ಇಬ್ಬರು ಜೊತೆಯಾಗಿಯೇ ಇದ್ದಾರೆ, ಜೊತೆಗೆ ಬೆಳೆದಿದ್ದಾರೆ. ಗಾಲಿ ಜನಾರ್ದನ್ ರೆಡ್ಡಿ ಜೈಲು ಸೇರಿದ ಬಳಿಕ ಬಿಜೆಪಿಯಿಂದ ಹೊರ ನಡೆದಿದ್ದ ರಾಮುಲು ಬಿಎಸ್ಆರ್ ಪಕ್ಷ ಕಟ್ಟಿದ್ರು. ಚುನಾವಣೆ ಸೋಲಿನ ಬಳಿಕ ಪಕ್ಷಕ್ಕೆ ವಾಪಸ್ ಬಂದ ಶ್ರೀರಾಮುಲುಗೆ ರಾಜ್ಯ ಬಿಜೆಪಿ ಉಪಾಧ್ಯಕ್ಷನ ಸ್ಥಾನ ನೀಡಲಾಗಿತ್ತು. ಇಂದಲ್ಲ ನಾಳೆ ಸ್ನೇಹಿತ ರೆಡ್ಡಿಗೂ ಸೂಕ್ತ ಸ್ಥಾನಮಾನ ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆಯಲ್ಲಿ ಶ್ರೀರಾಮುಲು ಇದ್ರು. ಆದ್ರೆ ನಂಬಿಕೆ ಈಗ ಹುಸಿಯಾಗಿದೆ. ಆಪ್ತ ಮಿತ್ರನನ್ನ ಪಕ್ಷ ದೂರ ಮಾಡಿರೋದ್ರಿಂದ ಶ್ರೀರಾಮುಲು ವಿಚಲಿತರಾಗಿದ್ದಾರೆ. ಆದ್ರೆ ಶ್ರೀರಾಮುಲು ಕೂಡ ಹೈಕಮಾಂಡ್ ವಿರುದ್ಧ ದನಿ ಎತ್ತುವ ಸಾಹಸ ಮಾಡ್ತಿಲ್ಲ. ನಮ್ಮೆಲ್ಲರಿಗೂ ಕೂಡ ಇವತ್ತು ಮುಂಚೆಯಿಂದ ಕೂಡ ಜನಾರ್ದನ್ ರೆಡ್ಡಿ ಅವರು ಪಾರ್ಟಿ ವೆಲ್ ವಿಷರ್. ಯಾರಿಗೂ ಕೂಡ ಇದ್ರ ಬಗ್ಗೆ ಬಹಿರಂಗವಾಗಿ ಚರ್ಚೆ ಮಾಡೋದಾಗಲಿ, ಬಹಿರಂಗವಾಗಿ ಮಾತಾಡೋದಾಗಲಿ, ಇದ್ರ ಬಗ್ಗೆ ಎಲ್ಲ ಡಿಬೇಟ್ ಆಗೋದಾಗಲಿ ಯಾವುದು ಕೂಡ ಇಷ್ಟ ಇಲ್ಲ. ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡೋಕ್ಕೆ ನಾನು ಇಷ್ಟಗಳು ಪಡ್ತಾ ಇದ್ದೀನಿ. ಮುಖದಲ್ಲಿ ಮಂದಹಾಸವಿಲ್ಲ, ಮಾತುಗಳಲ್ಲಿ ಜೀವವಿಲ್ಲ. ಶ್ರೀರಾಮುಲು ಹೇಳಿಕೆ ನೀಡ್ತಿರೋ ಧಾಟಿ ನೋಡಿದ್ರೆ ಅವರ ಮನದ ನೋವು ಅರ್ಥವಾಗುತ್ತೆ. ಆದ್ರೆ ಹೈಕಮಾಂಡ್ ತೀರ್ಮಾನದ ಬಗ್ಗೆ ಕಮೆಂಟ್ ಮಾಡೋದಿಲ್ಲ ಅಂತ ಪದೇ ಸ್ಪಷ್ಟಪಡಿಸಿದ್ದಾರೆ. ಈ ನಡುವೆಯೂ ತಮ್ಮ ಸ್ನೇಹಿತ ಜನಾರ್ದನ್ ರೆಡ್ಡಿ ಪಕ್ಷದ ಜೊತೆ ಇದ್ದಾರೆ ಅಂತ ಹೇಳೋದನ್ನು ಮಾತ್ರ ಅವರು ಮರೆತಿಲ್ಲ. ಜನಾರ್ದನ್ ರೆಡ್ಡಿಯವರು ಮುಂಚೆಯಿಂದ ಕೂಡ ಭಾರತೀಯ ಜನತಾ ಪಾರ್ಟಿ ಒಬ್ಬ ಅಭಿಮಾನಿ. ಜೊತೆಯಲ್ಲಿ ಇವತ್ತು ಚುನಾವಣೆ ಸಂದರ್ಭದಲ್ಲಿ ಇದರಿಂದ ಎಲ್ಲೋ ಒಂದು ಕಡೆ ಡಿಬೇಟ್ ಮಾಡೋದ್ರಿಂದ, ಎಲ್ಲೋ ಒಂದು ಕಡೆ ಕಾಮೆಂಟ್ ಮಾಡೋದ್ರಿಂದ ಇದ್ರ ಬಗ್ಗೆ ನನಗೆ ಯಾವುದು ಇಷ್ಟ ಇಲ್ಲ. ಯಾಕಂದರೆ ಅದಕ್ಕೋಸ್ಕರ ಜನಾರ್ದನ್ ರೆಡ್ಡಿ ಮುಂಚೆಯಿಂದ ಕೂಡ ಪಾರ್ಟಿ ಜೊತೆಲಿ ಇದ್ದಾನೆ, ಅಷ್ಟು ಮಾತ್ರ ಎಲ್ಲಿ ಒಳ್ಳೆ. ಬೇರೆ ಏನಿದ್ರ ಬಗ್ಗೆ ಕಾಮೆಂಟ್ ಮಾಡೋದು ಕೂಡ ಬೇಕಿಲ್ಲ. ನೋ ಕಮೆಂಟ್ ಅಂತಿದ್ರು ಶ್ರೀರಾಮುಲು ಸುಮ್ಮನೆ ಕುಳಿತಿಲ್ಲ. ಆಪ್ತ ಮಿತ್ರ ರೆಡ್ಡಿ ವಿಚಾರದಲ್ಲಿ ಕೈಗೊಂಡಿರುವ ನಿರ್ಣಯದಿಂದ ಪಕ್ಷ ಹಿಂದಕ್ಕೆ ಸರಿಯುವಂತೆ ಮಾಡಲು ತೀವ್ರ ಕಸರತ್ತು ನಡೆಸುತ್ತಿದ್ದಾರೆ. ಈ ಸಂಬಂಧ ಬೆಂಗಳೂರಿಗೆ ಆಗಮಿಸಿ ಸ್ನೇಹಿತ ರೆಡ್ಡಿ ಜೊತೆ ಗುಪ್ತ ರಣತಂತ್ರ ಹೆಣೆದಿದ್ದಾರೆ. ಬಳಿಕ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪನವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ರೆಡ್ಡಿ ರಾಮುಲು ಹೆಣೆದಿರುವ ಆ ರಣತಂತ್ರವೇನು, ಯಡಿಯೂರಪ್ಪ ರಾಮುಲು ನಡುವೆ ಏನೆಲ್ಲ ಮಾತುಕತೆ ನಡೆದಿದೆ ಅನ್ನೋದನ್ನ ಹೇಳ್ತೀವಿ. ಅದಕ್ಕೂ ಮೊದಲು ಜೈಲಿನಿಂದ ಹೊರಬಂದ ಬಳಿಕ ರಾಜಕೀಯವಾಗಿ ಮುನ್ನೆಲೆಗೆ ಬರುವ ಜನಾರ್ದನ್ ರೆಡ್ಡಿ ಪ್ಲಾನ್ ಉಲ್ಟಾ ಪಲ್ಟಾ ಆಗಿದ್ದು ಹೇಗೆ? ಚುನಾವಣೆ ಹೊಸ್ತಿಲಲ್ಲಿ ಬಿಜೆಪಿ ಹೈಕಮಾಂಡ್ ಇಂಥದೊಂದು ಕಠಿಣ ನಿರ್ಧಾರ ಕೈಗೊಂಡಿದ್ದು ಯಾಕೆ ಅನ್ನೋದನ್ನ ಹೇಳ್ಬಿಡ್ತೀವಿ. 6 ಜಿಲ್ಲೆಗಳಲ್ಲಿ ರೆಡ್ಡಿ ರಾಮುಲು ಪ್ರಾಬಲ್ಯ. ಗಣಿಧಣಿ ಜನಾರ್ದನ್ ರೆಡ್ಡಿ ದಶಕದ ಹಿಂದೆ ಬಿಜೆಪಿಯ ಪವರ್ ಹೌಸ್. 2008ರ ಚುನಾವಣೆಯಲ್ಲಿ ರೆಡ್ಡಿ ಶ್ರೀರಾಮುಲು ಪ್ರಾಬಲ್ಯ ಎಷ್ಟಿತ್ತು ಅನ್ನೋದು ಬಿಜೆಪಿ ಹೈಕಮಾಂಡ್ಗೂ ಗೊತ್ತಿದೆ. ಬಳ್ಳಾರಿ, ಕೊಪ್ಪಳ, ರಾಯಚೂರು, ಚಿತ್ರದುರ್ಗ, ಗದಗ್ ಜಿಲ್ಲೆಗಳಲ್ಲಿ ರೆಡ್ಡಿ ಶ್ರೀರಾಮುಲು ಪ್ರಾಬಲ್ಯ ಹೊಂದಿದ್ದಾರೆ. ಈ ಜಿಲ್ಲೆಗಳಲ್ಲಿ ರೆಡ್ಡಿ ಶ್ರೀರಾಮುಲು ಬೆಂಬಲಿತ ಆಕಾಂಕ್ಷಿ ಅಭ್ಯರ್ಥಿಗಳೇ ಬಿಜೆಪಿ ಪಕ್ಷದಲ್ಲಿ ಹೆಚ್ಚಾಗಿರೋದು. 2008ರಂತೆ ಈ ಬಾರಿಯೂ ಬಿಜೆಪಿಗೆ ಹೆಚ್ಚು ಸ್ಥಾನ ಗೆಲ್ಲಿಸಲು ರೆಡ್ಡಿ ಮಾಸ್ಟರ್ ಪ್ಲಾನ್ ರೂಪಿಸಿದ್ರು. ಇದಕ್ಕೆ ಎಲ್ಲಾ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡಿದ್ರು.
ಗಡಿ ರಾಜಕೀಯಕ್ಕೆ ಮುಂದಾಗಿದ್ದ ರೆಡ್ಡಿ. ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಜೈಲು ಸೇರಿದ್ದ ರೆಡ್ಡಿ ಜಾಮೀನಿನ ಮೇಲೆ ಹೊರಬಂದಿದ್ದಾರೆ. ಜಾಮೀನು ಮಂಜೂರು ಮಾಡಿದ ಸುಪ್ರೀಂ ಕೋರ್ಟ್ ರೆಡ್ಡಿ ಬಳ್ಳಾರಿ ಪ್ರವೇಶಕ್ಕೆ ನಿರ್ಬಂಧ ಹೇರಿದೆ. ಇದರಿಂದ ರೆಡ್ಡಿ ಜೈಲಿನಿಂದ ಬಿಡುಗಡೆಯಾದ ನಂತರ ಬೆಂಗಳೂರಿನಲ್ಲಿ ವಾಸ್ತವ್ಯ ಹೂಡಿದ್ದಾರೆ. ಆದರೆ ಬೆಂಗಳೂರಿನಲ್ಲಿ ಸಿದ್ದರಾಮಯ್ಯ ಸರ್ಕಾರ ಸೋಲಿಸಲು ರಣತಂತ್ರ ಹೆಣೆದಿತ್ತು. ತಾವು ಜೈಲಿಗೆ ಹೋದ ನಂತರ ಬಳ್ಳಾರಿಯಲ್ಲಿ ದುರ್ಬಲವಾಗಿದ್ದ ಬಿಜೆಪಿ ಪಡೆಗೆ ಪುನಶ್ಚೇತನ ನೀಡಲು ಮುಂದಾಗಿದ್ರು. ಚುನಾವಣೆಯಲ್ಲಿ ಬಳ್ಳಾರಿ ಗಡಿ ಜಿಲ್ಲೆಗಳಲ್ಲಿ ವಾಸ್ತವ್ಯ ಹೂಡಿ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ಶ್ರಮಿಸಲು ಮುಂದಾಗಿದ್ರು. ಮೌಖಿಕವಾಗಿ ಜನಾರ್ದನ್ ರೆಡ್ಡಿನ ಪಾರ್ಟಿ ಪರವಾಗಿ ಪ್ರಚಾರ ಮಾಡಲಿಕ್ಕೆ ಈಗಾಗಲೇ ಆದೇಶ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ರೆಡ್ಡಿ ಜನಾಂಗ ಅಂದರೆ ವೇಮನ ಪೀಠ ಆಗಿರ್ಬೋದು ಮತ್ತು ಹೇಮರೆಡ್ಡಿ ಮಲ್ಲಮ್ಮ ಪೀಠ ಆಗಿರ್ಬೋದು ಎಲ್ಲ ಕಡೆ ಬಹಳ ಅಭಿಮಾನಿಗಳಿದ್ದಾರೆ ಅವನಿಗೆ. ಹಾಗಾಗಿ ಎಲ್ಲೆಲ್ಲಿ ಎಲ್ಲ ಜಿಲ್ಲೆಗಳು ಈಗ ಬಾಗಲಕೋಟೆ, ಬಿಜಾಪುರ, ಗುಲ್ಬರ್ಗ, ಬೀದರು, ರಾಯಚೂರು, ಕೊಪ್ಪಳ, ಬಳ್ಳಾರಿ ಮತ್ತು ಕೋಲಾರ, ಬೆಂಗಳೂರು ಸುತ್ತಮುತ್ತ ಎಲ್ಲ ಕಂಪ್ಲೀಟ್ ಅಲ್ಲೆಲ್ಲ ಚಿಕ್ಕಬಳ್ಳಾಪುರ, ಈ ಜಿಲ್ಲೆ ದೊಡ್ಡಬಳ್ಳಾಪುರ ಈ ಕಡೆಲ್ಲ ಅಭಿಮಾನಿಗಳು ಭಾಳ ಜಾಸ್ತಿ ಇದ್ದಾರೆ. ಅಲ್ಲೆಲ್ಲ ಹೋಗಿ ಪಾರ್ಟಿ ಪ್ರಚಾರ ಮಾಡಬೇಕು ಅಂತೇಳಿ ಈಗಾಗಲೇ ಹೇಳಿದ್ದಾರೆ. ನಮ್ಮ ಜಿಲ್ಲೆನೂ ಕೂಡ ಭಾಳ ಜಾಸ್ತಿ ಕಾನ್ಸಂಟ್ರೇಷನ್ ಬಳ್ಳಾರಿ ಮೇಲೆ ಮಾಡಲಿಕ್ಕೆ ಹೇಳಿದ್ದಾರೆ. ಹಂಗಾಗಿ ಬರ್ತಾ ಇದ್ದಾರೆ. ತಮ್ಮಿನಹಳ್ಳಿ ಅಂತೇಳಿ ಒಂದು ಪ್ಲೇಸಲ್ಲಿ ಈಗಾಗಲೇ ಜಾಗ ನೋಡಿದ್ದೀವಿ. ಈ ಬಾರಿ ಚುನಾವಣೆಗೆ ಸ್ಪರ್ಧಿಸದೇ ಇದ್ರೂ ಬಿಜೆಪಿ ಅಭ್ಯರ್ಥಿಗಳ ಗೆಲುವಿಗೆ ಸಾಮಾನ್ಯ ಕಾರ್ಯಕರ್ತನಾಗಿ ದುಡಿಯೋದಾಗಿ ಸ್ವತಃ ಜನಾರ್ದನ್ ರೆಡ್ಡಿ ಹೇಳಿದರು. ಕರ್ನಾಟಕ ರಾಜ್ಯದ ಜನ ತುದಿಗಲ್ ಮೇಲೆ ನಿಂತಿದ್ದಾರೆ. ಅಂದರೆ ಈ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೊಗಿಬೇಕು ಅನ್ನೋಂಥ ಒಂದು ಇದರಲ್ಲಿ ಜನ ನಿಂತಿದ್ದಾರೆ. ಹಾಗಾಗಿ ಬರೋ ದಿವಸಗಳಲ್ಲಿ ಭಾರತೀಯ ಜನತಾ ಪಕ್ಷ ಸರ್ಕಾರ ಬರುತ್ತೆ, ಇಡೀ ರಾಜ್ಯಕ್ಕೆ ಒಳ್ಳೆಯದಾಗುತ್ತೆ. ನಾನು ಮೊದಲಿಂದ ಹೇಳ್ತಾ ಇದ್ದೀನಿ, ಯಾವುದೇ ಒಂದು ಚುನಾವಣೆಯಲ್ಲಿ ನಾನು ಈ ಬಾರಿ ನಾನು ನಿಲ್ಲೋ ಒಂದು ಇದಿಲ್ಲ. ಇವತ್ತು ಪಕ್ಷಕ್ಕೋಸ್ಕರ, ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲಾದರೂ ಕೂಡ ಪಾರ್ಟಿಗೋಸ್ಕರ ನಾನು ಕೆಲಸ ಮಾಡೋದು ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತನಾಗಿ ನಾನು ಕೆಲಸ ಮಾಡ್ತೀನಿ. ಜನಾರ್ದನ್ ರೆಡ್ಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಸೋಲಿಸಿ ಬಿಜೆಪಿಯನ್ನ ಅಧಿಕಾರಕ್ಕೆ ತರಲು ತಮ್ಮದೇ ಆದ ರಣತಂತ್ರಗಳನ್ನ ಹೆಣೆದಿದ್ರು. ಏಪ್ರಿಲ್ ಮೊದಲ ವಾರ ಬಿಜೆಪಿ ಪರ ಪ್ರಚಾರಕ್ಕೆ ಧುಮುಕಲು ರೆಡಿಯಾಗಿದ್ರು. ಆದ್ರೆ ಅಷ್ಟರಲ್ಲೇ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಬಾಂಬ್ ಸಿಡಿಸಿದ್ದಾರೆ. जनार्दन रेड्डी जी के साथ हमारा कोई संबंध नहीं है, भारतीय जनता पार्टी का कोई रिश्ता। ಅಮಿತ್ ಶಾ ಜನಾರ್ದನ್ ರೆಡ್ಡಿಗೆ ದಿಢೀರ್ ಬಿಜೆಪಿ ಬಾಗಿಲು ಬಂದ್ ಮಾಡೋದಕ್ಕೆ ಬಲವಾದ ಕಾರಣ ಇದೆ. 2008ರಲ್ಲಿ ಬಿಜೆಪಿ ಅಧಿಕಾರಕ್ಕೇರುವಲ್ಲಿ ರೆಡ್ಡಿ ಪ್ರಾಬಲ್ಯ ಎಷ್ಟು ಕಾರಣನೋ ಬಿಜೆಪಿ ಸೋಲಿಗೂ ಅಷ್ಟೇ ಕಾರಣ ಅನ್ನೋದು ಪಕ್ಷದ ಲೆಕ್ಕಾಚಾರ. ಜನಾರ್ದನ್ ರೆಡ್ಡಿ ಅಕ್ರಮ ಗಣಿಗಾರಿಕೆ ಪ್ರಕರಣ ಬಿಜೆಪಿ ಸರ್ಕಾರದ ಪತನಕ್ಕೆ ಬಹುಮುಖ್ಯ ಕಾರಣವಾಗಿತ್ತು. ಅಕ್ರಮ ಗಣಿಗಾರಿಕೆ ವಿರುದ್ಧ ಸಮರ ಸಾರಿದ್ದ ಸಿದ್ದರಾಮಯ್ಯಗೆ ರೆಡ್ಡಿ ತಾಕತ್ತಿದ್ರೆ ಬಳ್ಳಾರಿಗೆ ಬನ್ನಿ ಅಂತ ಸವಾಲು ಹಾಕಿದ್ರು. ತೋಳು ತಟ್ಟಿ ರೆಡ್ಡಿ ಸವಾಲು ಸ್ವೀಕರಿಸಿದ್ದ ಸಿದ್ದರಾಮಯ್ಯ ಕಾಂಗ್ರೆಸ್ ನಾಯಕರೊಂದಿಗೆ ಬಳ್ಳಾರಿಗೆ ಪಾದಯಾತ್ರೆಯನ್ನು ನಡೆಸಿದ್ರು. ಬಿಜೆಪಿ ಸರ್ಕಾರದ ವಿರುದ್ಧ ರಣಕಹಳೆ ಮೊಳಗಿಸಿದ್ರು. ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ 43 ತಿಂಗಳು ಜೈಲುವಾಸ ಅನುಭವಿಸಿದ ಜನಾರ್ದನ್ ರೆಡ್ಡಿ 2015ರಲ್ಲಿ ಬೇಲ್ ಮೇಲೆ ಹೊರಬಂದಿದ್ದಾರೆ. ರೆಡ್ಡಿಯ ಮೇಲಿನ ಅಕ್ರಮ ಗಣಿಗಾರಿಕೆ ಪ್ರಕರಣಗಳ ವಿಚಾರಣೆ ಇನ್ನೂ ನಡೀತಿದೆ. ಇಂಥ ಹೊತ್ತಲ್ಲಿ ರೆಡ್ಡಿ ಬಿಜೆಪಿ ಪರ ಪ್ರಚಾರಕ್ಕಿಳಿದ್ರೆ ಪ್ರತಿಪಕ್ಷಗಳಿಗೆ ದೊಡ್ಡ ಅಸ್ತ್ರ ಕೊಟ್ಟಂತಾಗುತ್ತೆ. ಜೊತೆಗೆ ಸಾರ್ವಜನಿಕರಿಗೆ ಕೆಟ್ಟ ಸಂದೇಶ ನೀಡಿದಂತಾಗುತ್ತೆ. ಇದೇ ಕಾರಣಕ್ಕೆ ಅಮಿತ್ ಶಾ ರೆಡ್ಡಿ ಚುನಾವಣಾ ಪ್ರಚಾರಕ್ಕೆ ಬ್ರೇಕ್ ಹಾಕಿದ್ದಾರೆ. ಅಷ್ಟೇ ಅಲ್ಲ, ಬಿಜೆಪಿಗೂ ರೆಡ್ಡಿಗೂ ಸಂಬಂಧ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. जनार्दन रेड्डी जी के साथ हमारा कोई संबंध नहीं है, भारतीय जनता पार्टी का कोई रिश्ता नहीं। ಜನಾರ್ದನ ರೆಡ್ಡಿಯನ್ನ ಪಕ್ಷದಿಂದ ದೂರ ಮಾಡೋ ಮೂಲಕ ಅಮಿತ್ ಶಾ ಹೆಣೆದ ಆ ರಣತಂತ್ರ ಏನು? ಅಮಿತ್ ಶಾ ತಂತ್ರಗಾರಿಕೆ ಬಿಜೆಪಿಗೆ ತಿರುಗು ಬಾಣವಾಗುತ್ತಾ? ಯಡಿಯೂರಪ್ಪ ಭೇಟಿಯಾದ ಶ್ರೀರಾಮುಲು ರೆಡ್ಡಿಯನ್ನ ಪಕ್ಷದಲ್ಲಿ ಉಳಿಸಿಕೊಳ್ಳೋಕೆ ನಡೆಸಿರುವ ಪ್ರಯತ್ನ ಎಂಥದ್ದು? ನೋಡೋಣ ಒಂದು ಸ್ಮಾಲ್ ಬ್ರೇಕ್ನ ನಂತರ. ಜನಾರ್ದನ ರೆಡ್ಡಿ ಶ್ರೀರಾಮುಲು ಕುಚಿಕು ಗೆಳೆಯರು, ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿದ ಸ್ನೇಹಿತರು. ಈ ಸ್ನೇಹಿತರು ಜೊತೆಯಾಗಿ ಪಕ್ಷದ ಪರ ಪ್ರಚಾರಕ್ಕೆ ಇಳಿದ್ರೆ ಬಿಜೆಪಿಗೆ ಆನೆ ಬಲ, ಇದು ಬಿಜೆಪಿಗೂ ಗೊತ್ತಿದೆ. ಇಷ್ಟಾದ್ರೂ ಅಮಿತ್ ಶಾ ರೆಡ್ಡಿಗೆ ಬಿಜೆಪಿ ಬಾಗಿಲು ಮುಚ್ಚಿದ್ದಾರೆ. ಇದರ ಹಿಂದೆ ಚಾಣಕ್ಯನ ಲೆಕ್ಕಾಚಾರ ಇದೆ. ಮೋದಿ, ಅಮಿತ್ ಶಾ
ರಾಷ್ಟ್ರ ರಾಜಕಾರಣದ ಭಲೆ ಜೋಡಿ. ಮೋದಿ ಜನರನ್ನು ಸೆಳೆಯುವ ಮಾಸ್ ಲೀಡರ್, ಅಮಿತ್ ಶಾ ಚುನಾವಣಾ ರಣತಂತ್ರ ಹೆಣೆಯುವ ಚಾಣಕ್ಯ. ಈ ಜೋಡಿಯ ಪವರ್ ಎಂಥದ್ದು ಅಂತ ಇಡೀ ದೇಶ ನೋಡ್ತಿದೆ. ಇದೇ ರೀತಿ ಬಳ್ಳಾರಿಯಲ್ಲಿ ಶ್ರೀರಾಮುಲು ಹಾಗೂ ಜನಾರ್ದನ್ ರೆಡ್ಡಿ ಭಲೆ ಜೋಡಿ. ಶ್ರೀರಾಮುಲು ಜನನಾಯಕ, ರೆಡ್ಡಿ ರಣತಂತ್ರ ಹೆಣೆಯೋದ್ರಲ್ಲಿ ಎಕ್ಸ್ಪರ್ಟ್, ಜೊತೆಗೆ ಹಣಬಲ ಇದ್ದೇ ಇದೆ. ಈ ಜೋಡಿ ಒಂದಾಗಿ ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಭದ್ರಕೋಟೆಯನ್ನ ಛಿದ್ರ ಮಾಡಿದ್ದು 2008ರಲ್ಲಿ ಬಿಜೆಪಿ ಸರ್ಕಾರ ರಚಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ರು. ಇಡೀ ಸರ್ಕಾರವನ್ನ ತಮ್ಮ ನಿಯಂತ್ರಣದಲ್ಲಿಟ್ಕೊಂಡಿದ್ರು. ಆದರೆ ಜನಾರ್ದನ್ ರೆಡ್ಡಿ ಅಕ್ರಮ ಗಣಿಗಾರಿಕೆಯ ಸುಳಿಗೆ ಸಿಲುಕಿದ ನಂತರ ಎಲ್ಲವೂ ಬದಲಾಗಿ ಹೋಯಿತು. ಕೇಸರಿಪಾಳ್ಯದ ಪವರ್ ಲೀಡರ್ ಆಗಿದ್ದ ರೆಡ್ಡಿ ಭ್ರಷ್ಟಾಚಾರದ ಕಳಂಕ ಅಂಟಿಸಿಕೊಂಡ್ರು. ಬೇಲ್ಗಾಗಿ ಹಣ ಪ್ರಕರಣ ರೆಡ್ಡಿ ಇಮೇಜ್ನ ಮತ್ತಷ್ಟು ಡ್ಯಾಮೇಜ್ ಮಾಡಿಬಿಡ್ತು. ಬಿಜೆಪಿಗೆ ಕ್ಲೀನ್ ಇಮೇಜ್ ತಂದುಕೊಡಲು ಶಾ ಪ್ಲಾನ್. ಮೋದಿ, ಅಮಿತ್ ಶಾ ರಾಜ್ಯ ಪ್ರವಾಸಕ್ಕೆ ಬಂದಾಗಲೆಲ್ಲ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಮುಗಿಬೀಳ್ತಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ಭ್ರಷ್ಟ ಸರ್ಕಾರ, 10% ಸರ್ಕಾರ ಅಂತ ಟೀಕಿಸ್ತಿದ್ದಾರೆ. ಇದಕ್ಕೆ ಸಿದ್ದರಾಮಯ್ಯ, ಯಡಿಯೂರಪ್ಪ, ರೆಡ್ಡಿ ಮತ್ತವರ ಬೆಂಬಲಿಗರ ಹೆಸರು ಉಲ್ಲೇಖಿಸ್ತಿದ್ದಾರೆ. ಬಿಜೆಪಿಯ ಜೈಲು ಹಕ್ಕಿಗಳು ಅಂತ ಛೇಡಿಸ್ತಾ ಇದ್ದಾರೆ. ಇಂಥ ಹೊತ್ತಲ್ಲಿ ರೆಡ್ಡಿ ಅಖಾಡಕ್ಕಿಳಿದ್ರೆ ಬಿಜೆಪಿಗೆ ಮುಜುಗರ ಎದುರಿಸಬೇಕಾಗುತ್ತೆ ಅಂತ ಶಾಗೆ ಚೆನ್ನಾಗಿ ಗೊತ್ತಿದೆ. ಹೀಗಾಗಿನೇ ರೆಡ್ಡಿಗೆ ಬ್ರೇಕ್ ಹಾಕಿದ್ದಾರೆ. ರೆಡ್ಡಿಯಂತಹ ಪವರ್ಫುಲ್ ನಾಯಕನನ್ನ ದೂರ ಇಡೋ ಮೂಲಕ ಜನರಲ್ಲಿ ಬಿಜೆಪಿಗೆ ಕ್ಲೀನ್ ಇಮೇಜ್ ತಂದುಕೊಡುವ ಪ್ರಯತ್ನ ಮಾಡಿದ್ದಾರೆ. ಬಿಜೆಪಿಗೆ ತಿರುಗುಬಾಣವಾಗುತ್ತಾ ಶಾ ನಿರ್ಧಾರ. ಜನಾರ್ದನ್ ರೆಡ್ಡಿ ಜೈಲಿಗೆ ಹೋಗಿ ಬಂದಿದ್ರು ತಮ್ಮದೇ ವರ್ಚಸ್ಸು ಉಳಿಸಿಕೊಂಡಿದ್ದಾರೆ. ಬಳ್ಳಾರಿ ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಪ್ರಭಾವ ಹೊಂದಿದ್ದಾರೆ. ಈ ಜಿಲ್ಲೆಗಳಲ್ಲಿ ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿಯಲ್ಲಿ ರೆಡ್ಡಿ, ಶ್ರೀರಾಮುಲು ಬೆಂಬಲಿಗರೇ ಹೆಚ್ಚಿದ್ದಾರೆ. ಹೀಗಿರುವಾಗ ರೆಡ್ಡಿಯನ್ನ ಬಿಜೆಪಿಯಿಂದ ದೂರ ಇಟ್ಟರೆ ಪಕ್ಷಕ್ಕೆ ಹೊಡೆತ ಬೀಳೋ ಸಾಧ್ಯತೆ ಇದೆ. ಶ್ರೀರಾಮುಲು ಟೀಮ್ ಪಾಲಿಗೆ ರೆಡ್ಡಿ ಉತ್ಸಾಹದ ಚಿಲುಮೆ. ರೆಡ್ಡಿಯೇ ಆನೆ ಬಲ. ಗಣಿಧಣಿ ಇಲ್ಲದಿದ್ರೆ ಇಡೀ ತಂಡ ಉತ್ಸಾಹ ಕಳೆದುಕೊಳ್ಳಲಿದೆ, ಬಲಹೀನವಾಗಲಿದೆ. ಅಮಿತ್ ಶಾ ಹೇಳಿಕೆ ನೀಡಿದ ಕ್ಷಣದಿಂದ ರಾಮುಲು ಮುಖದಲ್ಲಿ ಉತ್ಸಾಹ ಮಾಯವಾಗಿದೆ. ಇನ್ನು ರೆಡ್ಡಿ ಬೆಂಬಲಿಗರು, ಅಭಿಮಾನಿಗಳ ಸ್ಥಿತಿ ಇದಕ್ಕಿಂತ ಭಿನ್ನವಾಗಿಲ್ಲ. ಇದು ಚುನಾವಣೆಯಲ್ಲಿ ಬಿಜೆಪಿಗೆ ಬಿಸಿತುಪ್ಪವಾಗಿದೆ. ರೆಡ್ಡಿಗೆ ಸಿಗುತ್ತಾ ಆರ್ಎಸ್ಎಸ್ ಅಭಯ. ಜನಾರ್ದನ್ ರೆಡ್ಡಿ ಜೈಲಿನಿಂದ ಬಿಡುಗಡೆಯಾದ ನಂತರ ಸಕ್ರಿಯ ರಾಜಕಾರಣಕ್ಕಿಳಿದಿಲ್ಲ. ಆದರೆ ಪಕ್ಷದ ಗೆಲುವಿಗೆ ಸಂಘಟನೆ ಮಾಡ್ತಲೇ ಬಂದಿದ್ದಾರೆ. ಆರ್ಎಸ್ಎಸ್ ನಾಯಕರೊಂದಿಗೆ ರೆಡ್ಡಿ ಉತ್ತಮ ಬಾಂಧವ್ಯ ಹೊಂದಿದ್ದಾರೆ. ಸಂಘದ ಮುಖಂಡರ ಸಂಪರ್ಕದಲ್ಲಿದ್ದಾರೆ. ಆರ್ಎಸ್ಎಸ್ ನಾಯಕ ಕಲ್ಲಡ್ಕ ಪ್ರಭಾಕರ್ ಜೊತೆಗೆ ರೆಡ್ಡಿ ವರ್ಷಗಳಿಂದ ಉತ್ತಮ ಬಾಂಧವ್ಯ ಹೊಂದಿದ್ದಾರೆ. ಕಳೆದ ವರ್ಷ ರಾಜ್ಯ ಸರ್ಕಾರ ಕಲ್ಲಡ್ಕ ಪ್ರಭಾಕರ್ ನಡೆಸುತ್ತಿರುವ ಶಾಲೆಗೆ ಬರ್ತಿದ್ದ ಅನುದಾನ ನಿಲ್ಲಿಸಿದಾಗ ಜನಾರ್ದನ್ ರೆಡ್ಡಿ ನೆರವು ನೀಡಿದರು. ಖುದ್ದು ಶಾಲೆಗೆ ತೆರಳಿ ಹಣಕಾಸಿನ ನೆರವು ನೀಡಿದರು. ಆರ್ಎಸ್ಎಸ್ ನಾಯಕರ ಜೊತೆಗಿರುವ ಒಡನಾಟ ರೆಡ್ಡಿಗೆ ವರವಾಗುತ್ತದೆ. ಆರ್ಎಸ್ಎಸ್ ನಾಯಕರ ಮಧ್ಯಸ್ಥಿಕೆಯಿಂದ ಜನಾರ್ದನ್ ರೆಡ್ಡಿಯನ್ನ ಬಿಜೆಪಿಯಲ್ಲೇ ಉಳಿಸಿಕೊಳ್ಳಲಾಗುತ್ತೆ ಅನ್ನೋ ಒಂದು ಸಣ್ಣ ಭರವಸೆ ರೆಡ್ಡಿ ಬೆಂಬಲಿಗರಿಗಿದೆ. ಬಿಎಸ್ವೈಗೆ ರೆಡ್ಡಿ ಸೇವೆ ನೆನಪಿಸಿದ ರಾಮುಲು. ರೆಡ್ಡಿ ಬಗ್ಗೆ ಅಮಿತ್ ಶಾ ಹೇಳಿಕೆ ನೀಡಿದ ಕ್ಷಣದಿಂದ ಶ್ರೀರಾಮುಲು ನಿದ್ದೆ ಹಾರಿ ಹೋಗಿದೆ. ನಿರ್ಧಾರ ಬದಲಿಸಿಕೊಳ್ಳುವಂತೆ ಮಾಡಲು ಪ್ರಯತ್ನ ನಡೆಸಿದ್ದಾರೆ. ಈ ನಿಟ್ಟಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪನವರನ್ನ ಭೇಟಿಯಾಗಿದ್ದಾರೆ. ಭೇಟಿ ವೇಳೆ ಪಕ್ಷಕ್ಕಾಗಿ ಜನಾರ್ದನ್ ರೆಡ್ಡಿ ಏನೆಲ್ಲ ಸೇವೆ ಮಾಡಿದ್ದಾರೆ ಅಂತ ನೆನಪಿಸಿದ್ದಾರೆ. ಜನಾರ್ದನ್ ರೆಡ್ಡಿ ಪಕ್ಷಕ್ಕಾಗಿ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಕೇವಲ ಬಳ್ಳಾರಿ ಮಾತ್ರವಲ್ಲ, ಬೆಂಗಳೂರಿನಲ್ಲೂ ಪಕ್ಷ ಸಂಘಟನೆ ಮಾಡಿದ್ದಾರೆ. ಈಗ ಅಮಿತ್ ಶಾ ಈ ರೀತಿ ಹೇಳಿರುವುದರಿಂದ ಸಮಸ್ಯೆ ಆಗಿದೆ. ಜನಾರ್ದನ್ ರೆಡ್ಡಿ ರಾಜಕೀಯ ಭವಿಷ್ಯ ಹೇಗೆ ಸಾಹೇಬ್ರೆ? ಸಮಯ ಎಲ್ಲವನ್ನೂ ಸರಿ ಮಾಡುತ್ತೆ. ಸದ್ಯ ಕಳಂಕಿತರಿಗೆ ಟಿಕೆಟ್ ಬೇಡ ಎಂದು ಹೈಕಮಾಂಡ್ ತೀರ್ಮಾನ ಮಾಡಿದೆ. ಕಾಂಗ್ರೆಸ್ ಮುಕ್ತ ಮಾಡುವುದೇ ಬಿಜೆಪಿ ಗುರಿ. ಪ್ರತಿಪಕ್ಷಗಳಿಗೆ ನಮ್ಮ ವೀಕ್ನೆಸ್ ಬಿಟ್ಟುಕೊಡಬಾರದು. ಯಡಿಯೂರಪ್ಪ ಹೈಕಮಾಂಡ್ ತೀರ್ಮಾನದ ಪರವಾಗಿಯೇ ಮಾತನಾಡಿದ್ದಾರೆ. ಸಮಯ ಕಳೆದಂತೆ ಎಲ್ಲವೂ ಸರಿ ಹೋಗುತ್ತೆ ಅಂತ ಶ್ರೀರಾಮುಲು ಮನವೊಲಿಸಲು ಯತ್ನಿಸಿದ್ದಾರೆ. ಈ ವಿಚಾರದಲ್ಲಿ ಯಡಿಯೂರಪ್ಪ ಕೂಡ ಅಸಹಾಯಕರಾದಂತೆ ಕಾಣ್ತಿದೆ. ಇನ್ನು ರಾಜ್ಯದ ಇತರೆ ನಾಯಕರಂತೂ ಅಮಿತ್ ಶಾ ತೀರ್ಮಾನದ ವಿರುದ್ಧ ಮಾತನಾಡೋದಕ್ಕೂ ಧೈರ್ಯ ಮಾಡೋದಿಲ್ಲ. ಈ ವಿಚಾರ ರಾಮುಲು ರೆಡ್ಡಿಗೂ ಗೊತ್ತಿದೆ.
ಬಿಜೆಪಿ ವಿರುದ್ಧ ತಿರುಗಿ ಬೀಳ್ತಾರಾ ರೆಡ್ಡಿ ರಾಮುಲು? ಬಿಜೆಪಿಯಲ್ಲಿನ ಬೆಳವಣಿಗೆಗಳು ಇಂಥದ್ದೊಂದು ಪ್ರಶ್ನೆ ಹುಟ್ಟುಹಾಕಿವೆ. ಅಮಿತ್ ಶಾ ಸಾಮಾನ್ಯವಾಗಿ ತಮ್ಮ ನಿರ್ಧಾರದಿಂದ ಹಿಂದೆ ಸರಿಯೋದಿಲ್ಲ. ಹೀಗಾಗಿ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಬಿಜೆಪಿ ವಿರುದ್ಧ ತಿರುಗಿ ಬೀಳ್ತಾರಾ ಅನ್ನೋ ಪ್ರಶ್ನೆ ಮೂಡಿದೆ. ಬಿಜೆಪಿಯಿಂದ ಹೊರಬಂದು ಶ್ರೀರಾಮುಲು ಹಾಗೂ ಬೆಂಬಲಿಗರು 50ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾರೆ ಅನ್ನೋ ಮಾತು ಕೇಳಿ ಬರ್ತಿದೆ. ಆದರೆ ಇದು ಅಷ್ಟು ಸುಲಭವಲ್ಲ. ಒಂದು ವೇಳೆ ರೆಡ್ಡಿ ಶ್ರೀರಾಮುಲು ತಿರುಗಿ ಬಿದ್ರೆ ಬಿಜೆಪಿಗೆ ದೊಡ್ಡ ಹೊಡೆತ ಬೀಳೋದು ನಿಶ್ಚಿತ. ಅಮಿತ್ ಶಾ ತಮ್ಮ ನಿರ್ಧಾರ ಬದಲಿಸಿದ್ರೆ ಜನಾರ್ದನ ರೆಡ್ಡಿ ಶ್ರೀರಾಮುಲು ಬಿಜೆಪಿ ವಿರುದ್ಧ ತಿರುಗಿ ಬೀಳ್ತಾರಾ? ಇಲ್ಲ ಅಮಿತ್ ಶಾನ ಎದುರು ಹಾಕೊಳ್ಳೋದು ಯಾಕೆ ಅಂತ ನೋವು ನುಂಗಿಕೊಂಡು ಸುಮ್ಮನಾಗ್ತಾರಾ? ಇದಕ್ಕೆ ಇನ್ನೂ ಕೆಲವೇ ದಿನಗಳಲ್ಲಿ ಉತ್ತರ ಸಿಗಲಿದೆ. ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.